ಇನ್ನು ಸಾಂಬಾ ಪ್ರದೇಶದಲ್ಲಿ ಉಗ್ರರು ನುಸುಳೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಅವರನ್ನು ಕೂಡ ಈಗ ಭಾರತೀಯ ಸೇನೆ ಹೊಡೆದುರುಳಿಸಿದೆ. ಜಮ್ಮು ಕಾಶ್ಮೀರದ ಸಾಂಬಾ ಪ್ರದೇಶದಲ್ಲಿ ಸದ್ಯಕ್ಕೆ ಆಪರೇಷನ್ ನಡೀತಾ ಇದೆ. ಈ ಕಳ್ಳರ ಹಾಗೆ ನುಸುಳೋದು ಪಾಕಿಸ್ತಾನದವ್ರಿಗೆ ಬಹಳ ಇಷ್ಟ. ಅವರ ಉಗ್ರರು, ಅವ್ರ ಹೆತ್ತ ಮಕ್ಕಳು ಅವ್ರಿಗೂ ಕೂಡ ಇಷ್ಟ. ಆದರೆ ಅವ್ರನ್ನ ಅಲ್ಲೇ ಹುಡುಕಿ ಹೊಡೆಯಲಾಗ್ತಿದೆ. ಈಗ ಜಮ್ಮು ಕಾಶ್ಮೀರದ ಸಾಂಬಾ ಪ್ರದೇಶದಲ್ಲಿ ಒಂದಷ್ಟು ಉಗ್ರರೇನಿದ್ದಾರೆ, ಇವ್ರಿಗೆ ಆಲ್ಮೋಸ್ಟ್ ಎಲ್ಲ ಕಡೆ ಕಳ್ಳರ ಹಾಗೆ ನುಸುಳಿನ ಅಭ್ಯಾಸ, ನೇರವಾಗಿ ಗಂಡಸರಾಗಿ ಬಂದು ಅಭ್ಯಾಸ ಇಲ್ಲ. ಅದನ್ನು ನಾವು ನೋಡಿದ್ದೀವಿ. ಯಾಕಂದರೆ ಯಾರಾದರೂ ಅಮಾಯಕರು, ಕೈಲಾಗದಿರೋರು, ಅವ್ರ ಮುಂದೆ ಮಿಷನ್ ಗನ್ ಹಿಡ್ಕೊಂಡು ಪೌರುಷ ತೋರಿಸುವಂಥವ್ರು ಈ ಉಗ್ರರು. ಸೊ ಅವ್ರನ್ನ ಈಗ ನುಸುಳುವಂಥ ಸಂದರ್ಭದಲ್ಲಿ ಈಗ ಅಟ್ಯಾಕ್ ಮಾಡಲಾಗಿದೆ. ಸೊ ಜಮ್ಮು ಕಾಶ್ಮೀರದ ಸಾಂಬಾ ಪ್ರದೇಶದಲ್ಲಿ ಆಪರೇಷನ್ ಮಾಡಲಾಗಿದೆ. ಪಾಕ್ ವಿರುದ್ಧ ಈಗ ದಾಳಿಗೆ ಮುಂದಾಗಿರುವಂಥದ್ದು ಭಾರತ. 2 ಪಾಕ್ ಡ್ರೋನ್ಗಳನ್ನು ಬೇರೆ ಬೇರೆ ಕಡೆ ಬ್ಲಾಸ್ಟ್ ಮಾಡಲಾಯಿತು. ಹಾಗೆ ಜಮ್ಮು ವಿವಿ ಬಳಿ ಹೀಗೆ ಅರ್ಧ ಗಂಟೆ ಏನೋ ಈ ಹಮಾಸ್ ಮಾದರಿಯಲ್ಲಿ ದಾಳಿಯನ್ನು ಮಾಡಿದ್ರಲ್ಲ, ಸೊ ಆ ದಾಳಿಯನ್ನು ಭಾರತ ಯಶಸ್ವಿಯಾಗಿ ಹಿಮ್ಮೆಟ್ಟಿಸಿದೆ. ಸೊ ಹಾಗೆ ಒಂದಷ್ಟು ಕಡೆ ಟಾರ್ಗೆಟ್ ಮಾಡ್ಕೊಂಡು ಇಟ್ಟಿದ್ದಾರೆ ಇವರು. ತಾಜ್ ಮಹಲ್ ಬಳಿ ಕೂಡ, ತಾಜ್ ಮಹಲ್ ಸುತ್ತ ಭಾರಿ ಬಿಗಿ ಭದ್ರತೆಯನ್ನು ಕಲ್ಪಿಸಲಾಗಿದೆ ಹಿಂದೆಗಿಂತ ಕೂಡ. ಸೊ ಹಾಗಾಗಿ ಯಾವುದು ಪ್ರಮುಖವಾದಂಥ ಪ್ರೇಕ್ಷಣೀಯ ಸ್ಥಳಗಳು ಹಾಗೇನೆ ಬಹಳ ವಿಶ್ವ ಪ್ರಸಿದ್ಧ ಸ್ಥಳಗಳಿವೆ. ಇದನ್ನ ಪಾಕಿಸ್ತಾನ ಟಾರ್ಗೆಟ್ ಮಾಡುವಂತ ಸಾಧ್ಯತೆ ಇದೆ. ಇನ್ನು ಕರಾಚಿ ಬಂದರ್ನ ಮೇಲೆ ನೌಕಾದಳ ಅಟ್ಯಾಕ್. ಈಗ ನೌಕಾದಳ ಅಟ್ಯಾಕ್ ಮಾಡಿದೆ 1971 ನಂತರ. ಭಾರತೀಯ ನೌಕಾಪಡೆ ದಾಳಿಯಿಂದ ಅಪಾರ ಪ್ರಮಾಣದ ಹಾನಿ ಕರಾಚಿಯ ಬಂದರ್ನ ಬಳಿ ಆಗಿದೆ. ಕರಾಚಿ ಒಂದರಲ್ಲೇ ಈಗ ಸಾಕಷ್ಟು ಹಾನಿಯಾಗಿದೆ. INS ವಿಕ್ರಾಂತ್ ಮೂಲಕ ದಾಳಿ ನಡೆಸಿರುವಂತಹ ಭಾರತ ಏರ್ಕ್ರಾಫ್ಟ್ಗಳನ್ನು ಬಳಸಿ ನೌಕಾಪಡೆ ಅಟ್ಯಾಕ್ ಮಾಡಿದೆ. ಸೊ ಕರಾಚಿ ಬಂದರ್ನಲ್ಲಿ ಒಂದರ ನಂತರ ಒಂದು ಸ್ಫೋಟಗಳಾಯಿತು. INS ವಿಕ್ರಾಂತ್ ಮೂಲಕ ದಾಳಿಯನ್ನು ಭಾರತ ನಡೆಸಿದೆ. ಸೊ ಪೂಂಚ್ ಜಿಲ್ಲೆಯಲ್ಲಿ ಶೆಲ್ ದಾಳಿ ಆಯಿತು ಪಾಕಿಸ್ತಾನದ ಕಡೆಯಿಂದ, ಅದನ್ನು ಕೂಡ ಬ್ರೇಕ್ ಮಾಡಲಾಯಿತು. ಇನ್ನು ಪಾಕಿಸ್ತಾನದ ಕ್ವೆಟ್ಟಾದಲ್ಲೂ ಕೂಡ ಭಾರತದ ದಾಳಿಯಲ್ಲಿ ಒಬ್ಬ ಸಾವು, 3ರಿಗೆ ಗಾಯ ಆಗಿದೆ. ಭಾರತದ ರಣದಾಳಿಗೆ ತಂಡ ಹೊಡೆದಂತಹ ಪಾಕಿಸ್ತಾನದ ಕ್ವೆಟ್ಟಾದಲ್ಲಿ ಭಾರತದ ದಾಳಿಯಲ್ಲಿ ಒಬ್ಬ ಸಾವನ್ನಪ್ಪಿದ್ರೆ 3ರಿಗೆ ಗಾಯಗಳಾಗಿವೆ. ಭಾರತದ ರಣದಾಳಿಗೆ ತಂಡ ಹೊಡೆದಂತಹ ಪಾಕಿಸ್ತಾನ. ಸೊ ಪಾಕಿಸ್ತಾನದ ಕ್ವೆಟ್ಟಾದಲ್ಲಿ ಭಾರತದ ದಾಳಿಯಲ್ಲಿ ಒಬ್ಬ ಸಾವನ್ನಪ್ಪಿದ್ರೆ 3ರಿಗೆ ಗಾಯಗಳಾಗಿವೆ. ನಾವು ಅವರ ಪ್ರಮುಖ ನಗರಗಳನ್ನು ಟಾರ್ಗೆಟ್ ಮಾಡಿರೋದ್ರಿಂದ ಬಹುಶಃ ಪಾಕಿಸ್ತಾನ ಕೂಡ ಅಂತ ಒಂದು ಪ್ರಯತ್ನವನ್ನು ಮಾಡುತ್ತೆ. ಆದರೆ ಅವು ಎಷ್ಟು ದೂರ ರೀಚ್ ಆಗ್ತಾರೆ ಅಂತ ಸದ್ಯಕ್ಕಿರುವಂಥದ್ದು ಪ್ರಶ್ನೆ. ಸೊ ದಾಳಿಯಲ್ಲಿ ಒಬ್ಬ ಸಾವನ್ನಪ್ಪಿದ್ರೆ 3ರಿಗೆ ಗಾಯ ಆಗಿದೆ. ಸದ್ಯಕ್ಕೆ ನೀವು ನೋಡ್ತಿರುವಂಥ ದೃಶ್ಯ ಏನಿದೆ ಅದು ಉರಿ ಸೆಕ್ಟರ್ನಲ್ಲಿ ಪಾಕಿಸ್ತಾನ ಮಾಡಿರುವಂಥ ದಾಳಿ. ಇನ್ನು ಪಾಕಿಸ್ತಾನದ ಮೇಲೆ ಭಾರತದ 3 ಸೇನೆಯಿಂದಲೂ ಕೂಡ ದಾಳಿ, ಭೂಸೇನೆ, ವಾಯುಸೇನೆ, ನೌಕಾಪಡೆ. ಭಾರತದ ಪ್ರತೀಕಾರದ ದಾಳಿಗೆ ಅಕ್ಷರಶಃ ಬೆಚ್ಚಿ ಬಿದ್ದಿದೆ ಪಾಕಿಸ್ತಾನ. ಪಾಕ್ನ 16 ನಗರಗಳ ಮೇಲೆ ಟಾರ್ಗೆಟ್ ಮಾಡಿ ದಾಳಿ ಮಾಡಿರೋದು ಪಾಕಿಸ್ತಾನದ ಮೇಲೆ. ಭಾರತದ 3 ಸೇನೆಯಿಂದಲೂ ಕೂಡ ದಾಳಿ, ಭೂಸೇನೆ, ವಾಯುಸೇನೆ ಮತ್ತು ನೌಕಾಪಡೆ. ಭಾರತದ ಪ್ರತೀಕಾರದ ದಾಳಿಗೆ ಪಾಕಿಸ್ತಾನ ಈಗ ಬೆಚ್ಚಿ ಬಿದ್ದಿದೆ. ಪಾಕ್ನ ಟಾರ್ಗೆಟ್ಗಳನ್ನು ಲಾಕ್ ಮಾಡ್ತಿದೆ ಭಾರತ. ಲಾಹೋರ್ನತ್ತ ಭಾರತದ ಕ್ಷಿಪಣಿಗಳು ನುಗ್ಗಿ ಹೋಗಿ ದಾಳಿ ಮಾಡಿದ್ವು. ಭಾರತ ವಾಯುಸೇನೆ, ಭೂಸೇನೆ ಹಾಗೂ ನೌಕಾಪಡೆಯಿಂದ ಈಗ ದಾಳಿ ಮುಂದುವರಿತಾ ಇತ್ತು. ಸದ್ಯಕ್ಕೆ ಏನೇನು ಅಪ್ಡೇಟ್ಸ್ ಆಗ್ತಿದೆ ಅದರ ಬಗ್ಗೆ ನಿಮಗೆ ತಿಳಿಸ್ತಾ ಇರೋದು. ಸೊ ಪಾಕಿಸ್ತಾನದ ಮೇಲೆ ಭಾರತದ 3 ಸೇನಾಪಡೆಯಿಂದ ಅಟ್ಯಾಕ್ ಆಗಿದೆ. ಇನ್ನು ಬಹಳ ಮುಖ್ಯವಾಗಿ ಇವತ್ತು F-16 ಅಮೆರಿಕ ಪಾಕಿಸ್ತಾನಕ್ಕೆ ಆ ಫೈಟರ್ ಜೆಟ್ಗಳನ್ನು ಕೊಟ್ಟಿದ್ದೆ, ನೀವು ಭಯೋತ್ಪಾದಕರ ವಿರುದ್ಧ ಹೋರಾಡಿದ್ದನ್ನು ಬಳಸಿ ಅಂತ. ಯಾವುದೇ ರಾಷ್ಟ್ರದ ವಿರುದ್ಧ, ಅದು ಭಾರತ ವಿರುದ್ಧ ನೀವು ಬಳಸಬಾರ್ದು ಅಂತ ಅವರ ಒಪ್ಪಂದದಲ್ಲೇ ಇದೆ. ಆದರೆ ಹಿಂದೆ ಕೂಡ ಅದನ್ನು ಬಳಸಿತ್ತು ನಮ್ಮ ಮಿಲಿಟರಿ ಬೇಸ್ ಮೇಲೆ ಅಟ್ಯಾಕ್ ಮಾಡೋಕ್ಕೆ. ಇನ್ನು ಭಾರತದ ದಾಳಿಗೆ ಪಾಕಿಸ್ತಾನದ ಕರಾಚಿ ಬಹಳ ಪ್ರಮುಖವಾದಂಥ ವಾಣಿಜ್ಯ ನಗರ. ಬಹಳಷ್ಟು ವ್ಯಾಪಾರ ವಹಿವಾಟು, ಹಣ ಓಡಾಡೋದೇ ಕರಾಚಿಯಲ್ಲಿ. ಅಂಥ ಕರಾಚಿಯ ಮೇಲೆ ದಾಳಿಯಾಗಿದೆ. ನಮ್ಮಲ್ಲಿ ಮುಂಬೈ ಹೇಗೆ ಹೆಚ್ಚಿನ ಈ ವ್ಯವಹಾರಗಳು, ವಾಣಿಜ್ಯ ಚಟುವಟಿಕೆಗಳು ನಡೆಯುತ್ತೆ, ಹಾಗೆ ಕರಾಚಿ ಕೂಡ ಪಾಕಿಸ್ತಾನಕ್ಕೆ ಬಹಳ ಮುಖ್ಯವಾಗಿರುವಂಥ ವಾಣಿಜ್ಯ ನಗರಿ. ಕರಾಚಿಯಲ್ಲಿ ಬರೋಬ್ಬರಿ 16 ಕಡೆ ದಾಳಿಯನ್ನ ಮಾಡಿದೆ ಭಾರತ. ಭಾರತದ ದಾಳಿಗೆ ಪಾಕಿಸ್ತಾನದ ಕರಾಚಿ ತತ್ತರಿಸಿದೆ. ಈಗ
ಆದರೆ ಪಾಕಿಸ್ತಾನ ಇದಕ್ಕೆ ನಗರಗಳನ್ನು ಟಚ್ ಮಾಡಿರೋದಕ್ಕೆ ಹೇಗೆ ಉತ್ತರ ಕೊಡುತ್ತೆ? ಭಾರತದ ನಗರಗಳನ್ನು ಕೂಡ ಟಾರ್ಗೆಟ್ ಮಾಡುತ್ತಾ ಏನು ಅನ್ನೋದು ಸಹಜವಾಗಿರುವಂತಹ ಪ್ರಶ್ನೆ. ಆದರೆ ನಮ್ಮ ಡಿಫೆನ್ಸ್ ಸಿಸ್ಟಮ್ ಬಲಿಷ್ಠವಾಗಿದೆ. ಪಾಕಿಸ್ತಾನದ ಪೇಶಾವರದಲ್ಲಿ ಬ್ಯಾಕ್ ಟು ಬ್ಯಾಕ್ ದಾಳಿಗಳು. ಪೇಶಾವರದಲ್ಲಿ ಸಾಲು ಸಾಲು ಸ್ಫೋಟದ ಹಿನ್ನೆಲೆ ಜನರಲ್ಲಿ ಭೀತಿ ಶುರುವಾಗಿದೆ. ಈಗ ಭಾರತದ ಪ್ರತೀಕಾರದ ದಾಳಿಯಿಂದಾಗಿ ಪಾಕಿಸ್ತಾನದ ಅನೇಕ ನಗರಗಳಲ್ಲಿ ಈಗ ಆತಂಕದ ವಾತಾವರಣ ನಿರ್ಮಾಣ ಆಗಿದೆ. ಬ್ಯಾಕ್ ಟು ಬ್ಯಾಕ್ ಅಟ್ಯಾಕ್ಗಳು. ನಾವು ಬಹಳ ಬಲಿಷ್ಠ ಅನ್ಕೊಂಡಿದ್ದಂಥ ಕೆಲವೊಂದಷ್ಟು ಫೈಟರ್ ಜೆಟ್ಗಳೇ ವರ್ಕೌಟ್ ಆಗ್ತಾ ಇಲ್ಲ. ಅದನ್ನು ಕೂಡ ಭಾರತ ಹೊಡೆದುರುಳಿಸ್ತಾ ಇದೆ. ಡ್ರೋನ್ಗಳಂತೂ ಲೆಕ್ಕಕ್ಕೆ ಇಲ್ಲ. ಸೊ ಹಾಗಾಗಿ ಇದನ್ನು ಹೇಗೆ ನಾವು ಈಗ ಡೀಲ್ ಮಾಡಬೇಕು ಅನ್ನೋದು ಈಗ ಗೊತ್ತಾಗ್ತಿಲ್ಲ. ಈಗ ಪಾಕಿಸ್ತಾನಕ್ಕೆ ಹೇಗೆ ಇದನ್ನು ನಾವು ಮುಂದುವರಿಸಬೇಕು ಅಂತ. ಸೊ ಪಾಕ್ನ ಮಿಸೈಲ್ಗಳು ಧ್ವಂಸ ಆಗ್ತಿರುವಂಥ ದೃಶ್ಯಗಳನ್ನು ನೋಡ್ತಾ ಇದ್ದೀರಾ. ಆ ಶಬ್ದವನ್ನು ಕೂಡ ನೀವು ಗಮನಿಸ್ಬೋದು. ಪಾಕ್ ದಾಳಿಗೆ ಭಾರತ ಹೇಗೆ ಪ್ರತಿದಾಳಿಯನ್ನು ನಡೆಸುತ್ತೆ ಅಂತ. ಸೊ ಅದರಲ್ಲೂ ನಮ್ಮ S-400 ಏನಿದೆ ಏರ್ ಡಿಫೆನ್ಸ್ ಸಿಸ್ಟಮ್, ಅದು ಭಾಳ ವಿಶೇಷವಾಗಿರುವಂಥ ಶಕ್ತಿ ಹೊಂದಿರುವಂಥ S-400. ಸೊ ಭಾರತದ ಪ್ರತೀಕಾರದ ದಾಳಿಗೆ ಈಗ ಕೌಂಟರ್ ಅಟ್ಯಾಕ್ ಹೇಗೆ ಮಾಡಲಾಗ್ತಿದೆ ಅಂತ. ಇವತ್ತು S-400ನ ಒಂದು ಕವಚ ನಮಗೆ S-400 ಸುದರ್ಶನ ಚಕ್ರ, ಭಾರತದ ಸುದರ್ಶನ ಚಕ್ರ ಅಂತ ಕರೆಯಲಾಗುತ್ತೆ. ಪಾಕಿಸ್ತಾನದವರು ಭಾಳ ಮಿಲಿಟರಿ ಆ್ಯಕ್ಷನನ್ನು ಪ್ರಯತ್ನ ಪಟ್ಟರು, ಆದರೆ ಯಾವುದೂ ಕೂಡ ಯಶಸ್ವಿ ಆಗಿಲ್ಲ. ಅದಕ್ಕೆ ಕಾರಣ ನಮ್ಮಲ್ಲಿರುವಂಥ ಶಕ್ತಿಯುತವಾದಂಥ ಏರ್ ಡಿಫೆನ್ಸ್ ಸಿಸ್ಟಮ್. ಇನ್ನೊಂದು ಕಡೆ ನೀವು ಗಮನಿಸ್ತಾ ಇದ್ದೀರಾ, ಇವರೆಲ್ಲ ಇಮ್ರಾನ್ ಖಾನ್ನ ಬಿಡುಗಡೆ ಮಾಡಿ ಆಗ ಭಾರತಕ್ಕೆ ಉತ್ತರ ಕೊಡ್ತೀವಿ ಅಂತ. ನಿಜ ಹೇಳಬೇಕು, ಬೈಕ್ ರ್ಯಾಲಿ ಆಗ್ತದೆ. ಇವರಿಗೆಲ್ಲ ಮುಂದೆ ಹೋಗಿ ಬೈಕಿಗೆ ಪೆಟ್ರೋಲಿಗೆ ಕಾಸಿದೆಯೋ ಗೊತ್ತಿಲ್ಲ, ಆದರೆ ರೋಡಿಗೆ ಬಂದಂತೂ ಈಗ ಪ್ರತಿಭಟನೆ ಮಾಡ್ತಿದ್ದಾರೆ. ಎಲ್ಲಿವರೆಗೆ ಇವ್ರು ಹೋಗ್ತಾರೋ ಗೊತ್ತಿಲ್ಲ. ಆಮೇಲೆ ಯಾರಾದರೂ ಪೆಟ್ರೋಲ್ ಹಾಕ್ಸ್ಬೇಕು ಇವರಿಗೆ. ಆ ಥರ ಇದ್ರೂ ಕೂಡ ರಾತ್ರೋರಾತ್ರಿ ಬಂದು ನಾವು ಭಾರತವನ್ನು ಹೊಡಿತೀವಿ, ಇಮ್ರಾನ್ ಖಾನ್ನ ಬಿಡಿ ಜೈಲಿಂದ ಹೊರಗಡೆ ಅಂತ. ನೋಡಿ, ಅವ್ರು ಕೂಗಾಡ್ತಿರೋದು ಅದೇನೆ. ಪಾಕಿಸ್ತಾನಕ್ಕೆ ಇಮ್ರಾನ್ ಖಾನ್ಗೆ ಪಾಕಿಸ್ತಾನದ ಅವಶ್ಯಕತೆ ಇಲ್ಲ, ಪಾಕಿಸ್ತಾನಕ್ಕೆ ಇಮ್ರಾನ್ ಖಾನ್ ಅವಶ್ಯಕತೆ ಇದೆ. ಅವ್ರನ್ನೊಂದ್ಸಲ ಜೈಲಿಂದ ಹೊರಗಡೆ ಬಿಡಿ, ಆಮೇಲೆ ನಾವು ನೋಡ್ಕೊಂತೀವಿ ಅಂತ. ಬಟ್ ಇವ್ರು ಜೈಲಿಗೆ ಹೊಟ್ಟೆಗೆ ಅನ್ನ ಹಾಕ್ತಿದಾರಲ್ಲ ಗೊತ್ತಿಲ್ಲ ಅಲ್ಲಿ ಇಮ್ರಾನ್ ಖಾನ್ಗೆ. ಆತನ ಪರಿಸ್ಥಿತಿ ಹೇಗಿದೆ ಅನ್ನೋದೇ ಇವ್ರಿಗೆ ಕರೆಕ್ಟಾಗಿ ಕ್ಲಾರಿಟಿ ಇಲ್ಲ. ಅಂಥದ್ರಲ್ಲಿ ಆತ ಹೊರಗಡೆ ಬಂದು ನಾವು ಅಟ್ಯಾಕ್ ಮಾಡ್ತೀವಿ ಅಂತ ನೋಡಿ ರಾತ್ರೋರಾತ್ರಿ ಬೈಕ್ ಇಟ್ಕೊಂಡು ಹೊರಟಿದ್ದಾರೆ. ಇದು ಪಾಕಿಸ್ತಾನ ಸರ್ಕಾರದ ವಿರುದ್ಧ ಬೀದಿಗಿಳಿದಂಥ ಜನತೆ. ಇವರು ಯುದ್ಧ ಬೇಡ ಅಂತಲ್ಲ, ಯುದ್ಧ ಮಾಡ್ತೀವಿ, ಗೆಲ್ತೀವಿ, ಇಮ್ರಾನ್ ಖಾನ್ ಬರಬೇಕು ಹೊರಗಡೆ ಅಂತ. ಪಾಕ್ ಸರ್ಕಾರದ ವಿರುದ್ಧ ಬೀದಿಗಿಳಿದಂಥ ಜನತೆ ಇಮ್ರಾನ್ ಖಾನ್ ಅವ್ರನ್ನ ರಿಲೀಸ್ ಮಾಡಿ ಭಾರತದ ವಿರುದ್ಧ ಹಮ್ ಜಂಗ್ ಜೀತೆಂಗೆ, ಯುದ್ಧ ಗೆಲ್ತೀವಿ ಅಂತ ಈತ ಬಾವುಟ ಹಿಡ್ಕೊಂಡು ರಾತ್ರಿ ಹೊರಟಿದ್ದಾನೆ. ಪಾಕ್ ಸರ್ಕಾರದ ವಿರುದ್ಧ ಬೀದಿಗಿಳಿದಂಥ ಜನತೆ ನೀವೀಗ ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಸದ್ಯಕ್ಕೆ ಎಲ್ಲರೂ ಕೂಡ ಬೈಕ್ ರ್ಯಾಲಿ ಮೂಲಕ ಈಗ ಹೊರಟಿದ್ದಾರೆ. ಬಾವುಟವನ್ನು ಹಿಡ್ಕೊಂಡು ಇಮ್ರಾನ್ ಖಾನ್ ಅವ್ರನ್ನ ರಿಲೀಸ್ ಮಾಡಿದ್ರೆ ನಾವು ಭಾರತಕ್ಕೆ ಸರಿಯಾದಂಥ ಉತ್ತರ ಕೊಡ್ಬೋದು ಅಂತಂದ್ರೆ ಈಗಿರೋರು ನಾಲಾಯಕ್ಗಳು. ಸದ್ಯಕ್ಕಿರುವಂಥ ಪ್ರಧಾನಿ ಈತನ ಕೈಯಿಂದ ಏನೂ ಆಗಲ್ಲ. ಇಮ್ರಾನ್ ಖಾನ್ ಅವ್ರನ್ನ ಹೊರಗಡೆ ತಂದರೆ ಆತ ಸರಿಯಾದಂಥ ಉತ್ತರವನ್ನು ಕೊಡ್ತಾನೆ ಅಂತ ಈ ಹುಡುಗರ ನಂಬಿಕೆ. ನೋಡಿ, ಆತ ಹೇಳುವಂತ ನೀವು ಕೇಳಿಸ್ಕೊಬೋದು. जंग भी जीतेंगे, मुकाबला भी करेंगे, इन्हें बताएंगे भी मुसलमान की ताकत क्या है। 3 मिसाइल गिराए गए, 3 ड्रोन गिराए गए और इसमें नाज़रीन किराम आवाम जो है वो रात को सड़कों पर निकल चुकी है और सड़कों पर निकल के नाज़रीन मौजूद है। लेकिन आवाम जो है वो बहुत बड़े जमे गफीर के साथ आप देख सकते हैं आगे तक रैली नाज़रीन किराम आगे मौजूद है और आवाम यहाँ पर मौजूद है और बात कर रही है। आप यहाँ पर देख सकते हैं इस वक्त इमरान खान को पाकिस्तान की जरूरत नहीं है, बल्कि पाकिस्तान को इमरान खान की जरूरत है। अवाम तैयार है, अवामी मेजॉरिटी रखने वाले लीडर को रिहा किया जाए।